ಇಲ್ಲಿ ನಾನು ಮೇಜರಿಂಗ್ ಕಪ್ಪಲ್ಲಿ 1.5 ಕಪ್ಪು ರವೆ ತಗೊಂಡಿದ್ದೀನಿ. 1.5 ಕಪ್ಪು ಅಕ್ಕಿ ರವೆ. ಇದನ್ನು ಹುರಿಬಾರ್ದು. ಅಕ್ಕಿನ ತೊಳೆದ್ಬಿಟ್ಟು ನಾವು ರವೆ ಮಾಡಿಸ್ಕೊಂಡಿರ್ತೀವಿ, ಅದನ್ನು ತೊಗೊಂಡಿದ್ದೀನಿ 1-2 ಸ್ಪೂಟು. ಇದರಲ್ಲಿ 3 ಕಪ್ಪು ನೀರು ತಗೋತೀನಿ. ಇದ್ರ ಡಬಲ್ ತಗೋಬೇಕು. ಅಕ್ಕಿ 1.5 ಆದರೆ 3 ಕಪ್ ನೀರು ತಗೋಬೇಕು. ಇಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ 3 ಕಪ್ಪು ನೀರು ಹಾಕಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಲಿ. ಈ ಕಪ್ಪಲ್ಲಿ 3 ಕಪ್ ಹಾಕಿದ್ದೀನಿ. ಅದು ಕುದಿ ಬಂದ ಮೇಲೆ ಜೋಳ, ಅಮೇರಿಕನ್ ಜೋಳ ತೊಗೊಂಡಿದ್ದೀನಿ. ಹಸಿದು ಅವರೆಕಾಳು ಮತ್ತು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ 3. ಜೀರಿಗೆ, ಮೆಣಸು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. 1 ಬಟ್ಲು ಕಾಯಿ ತುರಿ ತೊಗೊಂಡಿದ್ದೀನಿ. ಉಪ್ಪು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಈ ನೀರು ಕುದಿದ ಮೇಲೆ ಎಲ್ಲ ಹಾಕ್ತೀನಿ. ಉಪ್ಪು ಕೂಡ ತೊಗೊಂಡಿದ್ದೀನಿ. ಉಪ್ಪು ಹಾಕಿಬಿಟ್ಟು ಎಲ್ಲ ಸಾಮಾನು ಅದರೊಳಗಡೆ ಹಾಕೊಂಡು ನೋಡಿ, ನೀರು ಈ ಥರ ಕುದಿಬೇಕು. ಚೆನ್ನಾಗಿ ಕುದಿಯುವಾಗ ಈ ಸಾಮಾನೆಲ್ಲ ಹಾಕ್ಬಿಡ್ತೀನಿ. ಸೊಪ್ಪು ಕೂಡ ಹಾಕ್ತೀನಿ. ಇವಾಗ ಅಕ್ಕಿ ರವೆ ಹಾಕೋಣ. ಮಧ್ಯಕ್ಕೆ ಒಂದು ಸ್ಪ್ಯಾಚುಲಾದಲ್ಲಿ ಮುದ್ದೆ ಬೆರೆಸೋ ರೀತಿ ಬೆರೆಸ್ಬಿಡ್ಬೇಕು. ಇದು ಗಟ್ಟಿಯಾಗೋವರೆಗೂ ಬೆರೆಸೋಣ. ಇವಾಗ ತಿರುಗ್ತಾ ಇರಬೇಕು. ಹೀಗೆ ಏನು ಗಂಟಾಗಲ್ಲ. ಉಪ್ಪಿಟ್ಟು ರೀತಿ ಗಟ್ಟಿಯಾಗುತ್ತೆ. ಇದು ಸ್ವಲ್ಪ ಗಟ್ಟಿಯಾಗಲಿ. ಇವಾಗ ನೋಡಿ, ಈ ರೀತಿ ಗಟ್ಟಿಯಾಗಬೇಕು. ನಾವು ಉಪ್ಪಿಟ್ಟು ಮಾಡ್ತೀವಲ್ಲ, ಸೇಮ್ ಅದೇ ರೀತಿ. ಈ ರೀತಿ ಗಟ್ಟಿಯಾದರೆ ಸಾಕು. ತುಂಬ ಏನು ಬೇಯಿಸೋದೇನು ಬೇಡ. ಮತ್ತೆ ಹಬೆಯಲ್ಲಿ ಬೇಯಿಸ್ತೀವಲ್ಲ, ತುಂಬ ಏನು ಬೇಯಿಸೋದು ಬೇಡ. ಇಷ್ಟು ಗಟ್ಟಿ ಆದರೆ ನಮಗೆ ಉಂಡೆ ಕಟ್ಟೋ ಅದಕ್ಕೆ ಬಂದರೆ ಸಾಕು. ಇವಾಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಆರಕ್ಕೆ ಬಿಟ್ಬಿಡ್ತೀನಿ. ಇದು ಹಸಿದೆ ಹಾಕಿದ್ದೀನಿ, ಮುಸ್ಕಿನ ಜೋಳ ಮತ್ತು ಅವರೆಕಾಳು. ಮತ್ತೆ ಹಬೆಯಲ್ಲಿ ಬೆಂದ್ಕೊಳ್ಳುತ್ತೆ ಚೆನ್ನಾಗಿ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗಲಿ ಉಂಡೆ ಕಟ್ಕೊಳ್ಳೋಕ್ಕೆ. ಇದಕ್ಕೆ ಒಂದು ಚಟ್ನಿ ಮಾಡ್ಕೊಳ್ಳೋಣ. ಅದು ಕಾಯಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಕಡ್ಡಿ ತೊಗೊಂಡಿದ್ದೀನಿ, ಉಪ್ಪು, ಹುರ್ಗಡ್ಲೆ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ನೆಲ್ಲಿಕಾಯಿ ಬೀಜ ತೆಗೆದುಬಿಟ್ಟು ಹಾಕ್ಕೊಂಡಿದ್ದೀನಿ. ನಾನು ಫ್ರೀಝರಲ್ಲಿ ಇಟ್ಕೊಂಡಿರ್ತೀನಿ. ಬೇಕಾದಾಗ ತಗೋತೀನಿ ನೆಲ್ಲಿಕಾಯಿನ ಜ್ಯೂಸ್ ಮಾಡೋಕ್ಕೆ ಮತ್ತು ಚಟ್ನಿ ಮಾಡೋಕ್ಕೆ. ನೆಲ್ಲಿಕಾಯಿ ತಂಬುಳಿ ಏನು ಬೇಕಾದರೂ ಮಾಡ್ಕೋಬೋದು. ಒಂದು ಅರ್ಧ kg 1/4 kg ತಂದು ಇಟ್ಕೊಬಿಟ್ರೆ ಬೇಕಾದಂಗೆ ತೆಗೆದಿಟ್ಕೋಬೋದು. ಇವಾಗ ಇದನ್ನು ರುಬ್ಕೊಂಡು ನೀರು ಹಾಕಿ ಮಿಕ್ಸಿ ಜಾರಲ್ಲಿ ಚಟ್ನಿ ಮಾಡ್ಕೊಳ್ತೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೋತೀನಿ. ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಮರೆತ್ಕೊಬಿಟ್ಟಿದೆ. ಚಟ್ನಿ ರುಬ್ಕೊಳ್ತೀನಿ. ಇವಾಗ ತಣ್ಣಗಾಗಿದೆ. ಸ್ವಲ್ಪ ಎಣ್ಣೆ ಕೈ ಮಾಡ್ಕೊತೀನಿ. ಎಣ್ಣೆ ಕೈ ಮಾಡಿಕೊಂಡು ಉಂಡೆ ಮಾಡ್ಕೊಂಡು, ನೀವು ಉಂಡೆನಾರು ಮಾಡಿ, ಇಲ್ಲ ಇಡ್ಲಿ ಥರನಾರು ಮಾಡಿ, ಇಲ್ಲ ಮಕ್ಕಳಿಗೆ ಆ್ಯಕ್ಟಿವ್ ಆಗಂಗೆ ಬಟ್ಲು ಕಡುಬು ಥರ ಮಾಡಿ. ನಾನು ಈ ಥರ ಮಾಡ್ಕೊತೀನಿ. ಈ ಥರ ಮಾಡ್ಕೊತೀನಿ ನಾನು. ಇಲ್ಲಿ ಪ್ಲೇಟ್ಸ್ಗೆಲ್ಲ ಎಣ್ಣೆ ಹಾಕಿದ್ದೀನಿ. ಇದರೊಳಗಡೆ ಇಟ್ಕೊತೀನಿ ಮೊದಲಿಗೆ. ಈ ಥರ ಉಂಡೆನೂ ಮಾಡಿಡ್ಬೋದು. ಈ ಥರ ಉಂಡೆನೂ ಮಾಡ್ಕೊಂಡು ಇಟ್ಕೋಬೋದು. ನೋಡಿ, ಈ ರೀತಿ ತಟ್ಟೆಗೆಲ್ಲ ಜೋಡಿಸ್ಕೊಂಡಿದ್ದೀನಿ ಕಟ್ಕೊಂಡು. ಇವಾಗ ಸ್ಟ್ಯಾಂಡ್ಗೆ ಇಟ್ಬಿಟ್ಟು ಕುಕ್ಕರ್ ಪಾತ್ರೆಗೆ ಸ್ವಲ್ಪ ನೀರು ಹಾಕಿದ್ದೀನಿ. ಸ್ಟವ್ ಆನ್ ಮಾಡಿಬಿಟ್ಟು ಇಡ್ತೀನಿ. ಇವಾಗ ನೋಡಿ, ಈ ರೀತಿ ಇಟ್ಟಿದ್ದೀನಿ. ಕುಕ್ಕರ್ಗೆ ಗ್ಯಾಸ್ಕೆಟ್ ಹಾಕ್ಬಿಟ್ಟು ವಿಷಲ್ ಹಾಕ್ಬಾರ್ದು. ಒಂದು ಲೋಟ ದಬ್ಬ ಹಾಕ್ತೀನಿ. ಇಲ್ಲಿ ಮೇಲೆ ಒಂದು ಲೋಟ ದಬ್ಬ ಹಾಕ್ತೀನಿ. ವಿಷಲ್ ಹಾಕಬಾರ್ದು. ಇದು 10 ನಿಮಿಷ ಹೈ ಫ್ಲೇಮಲ್ಲಿ, 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ. ನೋಡಿ, ಇವಾಗ ಬೆಂದಿದೆ. ಮುಚ್ಚಳ ತೆಗಿತೀನಿ. ಇವಾಗ ಪ್ಲೇಟ್ಸ್ನ ತೆಗೆದು ಸರ್ವ್ ಮಾಡೋಣ. ಇವಾಗ ಇದು ಸ್ವಲ್ಪ ಆರಿದ ಮೇಲೆ ತಟ್ಟೆಗೆ ತೊಗೊಳ್ತೀನಿ. ನೆಲ್ಲಿಕಾಯಿ ಚಟ್ನಿನೂ ರೆಡಿಯಾಗಿದೆ. ಇವಾಗ ತಟ್ಟೆಗೆ ಸರ್ವ್ ಮಾಡೋಣ.
ನೋಡಿ ಮೇಲೆ ತುಪ್ಪ ಹಾಕ್ಕೊಂಡು ಚಟ್ನಿಗೂ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡಿಕೊಂಡು ಈ ರೀತಿ ತಿನ್ನೋದು. ಇದು ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ಮೆಣಸು ಜೀರಿಗೆ ಬಿದ್ದಿರುತ್ತೆ. ನೀವು ಹಸಿ ಕಾಳು ಮುಸ್ಕಿನ ಜೋಳ ಏನೂ ಇಲ್ಲ ಅಂದರೆ ಕಡಲೆಬೇಳೆ ಹೆಸರುಬೇಳೆ ರಾತ್ರಿ ನೆನೆಸಿಬಿಟ್ಟು ಅದನ್ನು ಹಾಕ್ಕೋಬಹುದು. ನಾನು ಅವರೆಕಾಳಿತ್ತು ಹಸಿದು, ಮುಸ್ಕಿನ ಜೋಳ ಅವರೆಕಾಳಿತ್ತು ಹಾಕ್ಕೊಂಡಿದ್ದೀನಿ. ಬಟಾಣಿ ಯಾವುದು ಬೇಕಾದ್ರೂ ಹಸಿ ಕಾಳು ಹಾಕ್ಕೋಬೋದು. ಈ ರೆಸಿಪಿನ ತುಂಬ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ.